ಪಾಕಿಸ್ತಾನಿ ಪ್ರಜೆಗಳನ್ನ ಭಾರತದಿಂದ ಗೇಟ್ ಪಾಸ್ ಕೊಡುವಂತಹ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸುಮಾರು ಜನ ಪಾಕಿಸ್ತಾನಿ ಪ್ರಜೆಗಳು ಸಮಸ್ಯೆಗೆ ಸಿಕ್ಕಾಕೊಳ್ತಾ ಇದ್ದಾರೆ. ಭಾರತ ತೊರೆಯೋದಕ್ಕೆ ಅವರಿಗೆ ಗಡುವು ಸಿಕ್ಕಿರೋದ್ರಿಂದ ಪಾಕಿಸ್ತಾನದಲ್ಲಿ ಪತಿ, ಭಾರತದಲ್ಲಿ ಪತ್ನಿ ಕಣ್ಣೀರು ಹಾಕಿರುವಂತಹ ದೃಶ್ಯಗಳು ಹಲವೆಡೆ ವೈರಲ್ ಆಗ್ತಾ ಇದೆ. ವಾಘಾ ಗಡಿ ದಾಟೋಕ್ಕಾಗದೆ ಮೈಸೂರಿನ ಮುಸ್ಲಿಂ ಮಹಿಳೆ ಪರದಾಟವನ್ನು ನಡೆಸ್ತಾ ಇದ್ದಾರಂತೆ. ವಾಘಾ ಗಡಿಯಿಂದ ಮೈಸೂರಿಗೆ ಮಹಿಳೆ ವಾಪಸ್ಸಾಗಿದ್ದಾರೆ. ಅವ್ರ ಜೊತೆಗೆ 3 ಜನ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. 10 ವರ್ಷಗಳ ಹಿಂದೆ ಪಾಕಿಸ್ತಾನಿ ವ್ಯಕ್ತಿ ಜೊತೆಗೆ ನನ್ನ ಮದುವೆ ಆಯಿತು ಅಂತೆಲ್ಲ ಅವರವರ ಕಥೆಯನ್ನು ಹೇಳ್ಕೊಂಡಿದ್ದಾರೆ. ವಿಸಿಟರ್ ವೀಸಾದೊಂದಿಗೆ ಭಾರತಕ್ಕೆ ಬಂದು ಮೈಸೂರಿನಲ್ಲಿ 3 ಮಕ್ಕಳ ಜೊತೆಗೆ ಈಕೆಯ ವಾಸ ಇರುತ್ತೆ. ಸದ್ಯ ಪತಿ ನೋಡಿದ್ರೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ವಂತೆ. ಹೀಗಾಗಿ ಅತಂತ್ರ ಸ್ಥಿತಿಯಲ್ಲಿ ಪತ್ನಿ ಇದ್ದಾರೆ. ಪಾಕ್ನ ರಾಯಭಾರಿಗಳೊಂದಿಗೂ ಕೂಡ ಮಾತುಕತೆ ನಡೆಸಿದ್ರು, ಯಾವುದೇ ಸಹಕಾರ ಸಿಗ್ತಾ ಇಲ್ಲ ಅಂತ ಅಳಲನ್ನು ತೋಡ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಾ ಪ್ರಜೆಗಳದ್ದು ಒದ್ದಾಟ ತೊಳಲಾಟ ಯಾವ ರೀತಿ ಇದೆ ಅಂತ. ಪಾಕಿಸ್ತಾನ ತನ್ನ ದೇಶದ ಪ್ರಜೆಗಳನ್ನು, ಸೈನಿಕರನ್ನು ಯಾವತ್ತೂ ಕೂಡ ಒಪ್ಕೊಂಡ ವಾಪಸ್ ಕರ್ಕೊಂಡಂತಹ ಇತಿಹಾಸ ಆ ದೇಶಕ್ಕಿಲ್ಲ. ಕೃತಜ್ಞತೆ ಮತ್ತು ನಿಯತ್ತು ಅನ್ನೋದು ಪ್ರಜೆಗಳಿಗೂ ಕೂಡ ತೋರಿಸಲ್ಲ ಅನ್ನೋದು ಆಗಾಗ ತೋರಿಸಿದೆ. ಬಳಲ್ತಾ ಇದ್ದಾರೆ, ಅತಂತ್ರದಲ್ಲಿದ್ದಾರೆ ಈ ಫ್ಯಾಮಿಲಿ ಕೂಡ ಅನ್ನೋದು ಗೊತ್ತಾಗ್ತಿದೆ. ಈ ಥರದ್ದು 100 ಸ್ಟೋರಿಗಳು ನಮಗೆ ಸಿಗುತ್ತೆ. ಆ ಬಾರ್ಡರ್ ಹತ್ರ ಬರೋದು, ಅವ್ರನ್ನ ಎಕ್ಸೆಪ್ಟ್ ಮಾಡೋದಕ್ಕೆ ಒಪ್ಕೊಳ್ಳದೇ ಇರೋದು, ಕಾರ್ಗಿಲ್ ಯುದ್ಧದ ಟೈಮ್ನಲ್ಲೇ ಅವರ ಸೈನಿಕರ ಶವವನ್ನೇ ತಗೊಳ್ಳೋದಕ್ಕೆ ಒಪ್ಕೊಳ್ಳದೇ ಇದ್ದಂತಹ ಪಾಪರ್ ರಾಷ್ಟ್ರ ಅದು. ಇನ್ನೇನನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇದೆ. ಪತಿ ಬೇರೆ ನೋಡಿ ಇಂಥ ಟೈಮ್ನಲ್ಲೇ ನಾಟ್ ರೀಚಬಲ್ ಆಗಿದ್ದಾರಂತೆ. ಅವ್ರಿಗೆ ಏನಾಗಿದೆಯೋ ಆತಂಕ ಫ್ಯಾಮ್ಲಿಗೆ.